So this video is all about how I transformed my skin from this to this. Hi friends, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ರೆಡ್ಡಿಸ್ ವ್ಲಾಗ್. ಸೊ ನಿಮಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ, ನಾನು ಇವತ್ತು ನನ್ನ ಸ್ಕಿನ್ನ ಹೇಗೆ ರಿಕವರಿ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಆಲ್ಮೋಸ್ಟ್ ತುಂಬ ಹುಡುಗಿರು ಈ ಪಿಂಪಲ್ಸ್ ಇಶ್ಯೂಯಿಂದ ಸಫರ್ ಆಗ್ತಾ ಇರ್ತೀವಿ. ಸೊ ದ್ಯಾಟ್ಸ್ ವೈ ಐ ಥಾಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟಾಕ್ ಅಬೌಟ್ ದಿಸ್. ನನ್ನ ಜೆನ್ಯೂನ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ನನಗೆ ಗೊತ್ತು ಆ ಪಿಂಪಲ್ ಫೇಸ್ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಎಲ್ರಿಗೂ ಮೆಂಟಲಿ ಅಂತ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಕೂಡ ಶೇರ್ ಮಾಡಿ. ಇಟ್ಸ್ ವೆರಿ ಡೆಲಿಕೇಟ್ ಟಾಪಿಕ್ ಟು ಟಾಕ್ ಅಬೌಟ್. ಬಿಕಾಸ್ ಪಿಂಪಲ್ಸ್ ಅಂದರೆ ಇಟ್ಸ್ ನಾಟ್ ಜಸ್ಟ್ ಫೇಸಲ್ಲಿ ಪಿಂಪಲ್ಸ್ ಇದೆ, ಅಪಿಯರೆನ್ಸ್ ಚೆನ್ನಾಗಿ ಕಾಣಿಸಲ್ಲ ಅದು ಇದು ಅಂತ. ಬಟ್ ಪಿಂಪಲ್ಸ್ ಇರೋದ್ರಿಂದ ನಮಗೆ ಮೆಂಟಲಿ ಆಗಲಿ, ಇಮೋಷ್ನಲಿ ಆಗಲಿ, ಆಮೇಲೆ ಲೋ ಕಾನ್ಫಿಡೆನ್ಸ್ ಫೀಲ್ ಆಗೋದಾಗಲಿ ತುಂಬ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಪಿಂಪಲ್ಸ್ ಜೊತೆನೇ ಇದು ಇಶ್ಯೂಸ್ ಎಲ್ಲ ನಮ್ಮ ಜೊತೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ನಾನು ಕೆಲವೊಂದು ಪಾಯಿಂಟ್ಸನ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ, ಸೊ ದ್ಯಾಟ್ ನಾನು ಯಾವುದೇ ಪಾಯಿಂಟ್ನ ಮಿಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಎಸ್, ಈ ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿ. ಬಿಕಾಸ್ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸ್ಕಿಪ್ ಆಗಿಬಿಡುತ್ತೆ. ಸೊ ಎಸ್, ನನ್ನ ಪಿಂಪಲ್ ಅಂದರೆ ನನಗೆ 3 years ಬ್ಯಾಕ್ ಸಿವಿಯರ್ ಪಿಂಪಲ್ ಸ್ಟಾರ್ಟ್ ಆಗಿತ್ತು. ನಾನು ನಿಮಗೆ ಇಲ್ಲಿ ಫೋಟೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಲೈಕ್ ಕಂಪ್ಲೀಟ್ಲಿ ಸಿವಿಯರ್. ನನ್ನ ಲೈಫಲ್ಲೇ ಇಮ್ಯಾಜಿನ್ ಮಾಡಿರಲಿಲ್ಲ ಕಿ ನನಗೂ ಪಿಂಪಲ್ಸ್ ಆಗುತ್ತೆ ಅಂತ. ಬಿಕಾಸ್ ಅದಕ್ಕಿಂತ ಮುಂಚೆ ನನ್ನ ಸ್ಕಿನ್ ಹೇಗಿತ್ತಂದರೆ ಇಟ್ ವಾಸ್ ವೆರಿ ಹೆಲ್ದಿ. ಅಷ್ಟಮಿ ಆರ್ ನಾಟ್, ನಾನು ಏನೂ ಸ್ಕಿನ್ ಕೇರ್ ಮಾಡ್ತಿರ್ಲಿಲ್ಲ. ನಾನು ಜಾನ್ಸನ್ ಬೇಬಿ ಕ್ರೀಮ್ ಹಚ್ಕೊತಿದ್ದೆ. ಸೊ ನಾನು ಬೇಸಿಕಲಿ ಇಂಜಿನಿಯರ್. ಸೊ ನನ್ನ ವರ್ಕಿಂಗ್ ಬೆಳಗ್ಗೆ 9 to 6 ಇರುತ್ತೆ. ಸೊ 9 to 6 ನಮಗೆ ಗೊತ್ತಿಲ್ಲದಂಗೆ ನಮ್ಗೆ ಎಷ್ಟು ಸ್ಟ್ರೆಸ್ ಆಗಿರುತ್ತೆ ಮೆಂಟಲಿ ಅಂತ. ಅಂದರೆ ನಮಗೆ ಈ ಸ್ಟಾರ್ಟಿಂಗ್ ಇಂಜಿನಿಯರ್ ಮುಗಿದ ತಕ್ಷಣ ನಾವು ಜಾಬ್ ಸಿಕ್ಕಿರುತ್ತಲ್ಲ, ಆ ಜೋಶಲ್ಲಿ ನಮಗೆ ಈ ಸ್ಟ್ರೆಸ್ ಇದೆಲ್ಲ ಅಷ್ಟು ಫೋಕಸ್ಸೇ ಇರೋಂಗಿಲ್ಲ. ಬಟ್ ಎಷ್ಟೊಂದು ಹುಡುಗಿರು ನಾವು ಈ ಸ್ಟ್ರೆಸ್ಸಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಎಕ್ಸ್ಪೀರಿಯೆನ್ಸ್ ಆಗಿರ್ತೀವಿ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದು 2 ವರ್ಡ್, ಆದರೆ ಇದರಿಂದ ನಮ್ಮ ಬಾಡಿಯಲ್ಲಿ ಎಷ್ಟೊಂದು ಏರಾಪೇರಿ ಆಗಿರುತ್ತೆ. ಸೊ ನನಗೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಸ್ಟ್ರೆಸ್ಸಿಂದ ಪಿಂಪಲ್ ಸ್ಟಾರ್ಟ್ ಆಗಿತ್ತು. ಸೊ ಸ್ಟಾರ್ಟಿಂಗ್ ಹೆಂಗಂದರೆ ನನಗೆ ವೈಟ್ ಪಿಂಪಲ್ ಸ್ಟಾರ್ಟ್ ಆಗಿತ್ತು. ಸೊ ನಾನು ನಾರ್ಮಲ್ ಯೂಶ್ವಲಿ ನಮಗೆ ಪೀರಿಯಡ್ಸಲ್ಲಿ ಪಿಂಪಲ್ ಆಗುತ್ತಲ್ಲ, ಸೊ ಹಾಗೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದೆ. ಬಟ್ ಏನಾಗ್ತಿತ್ತು ಅಂದರೆ ಡೈಲಿ ಒಂದೊಂದು ಪಿಂಪಲ್ ಪಾಪ್ ಆಗ್ತಾ ಇರ್ತಿತ್ತು, ರೆಡ್ ಕಲರ್. ಆ್ಯಂಡ್ ಆ ಪಿಂಪಲ್ ತುಂಬ ಪೇನ್ಫುಲ್ ಆಗಿರ್ತಿತ್ತು. ನಾನು ಇಷ್ಟೊಂದು ಪಿಂಪಲ್ ಯಾಕೆ ಆಗ್ತಿದೆ, ಬಿಕಾಸ್ ನಂಗೆ ಯಾವತ್ತೂ ಪಿಂಪಲ್ಸೇ ಆಗಿರಲಿಲ್ಲ. ಪೀರಿಯಡ್ಸಲ್ಲಿ ಅವಾಗೊಂದು ಇವಾಗೊಂದು ಆಗಿರೋದು. ಸೊ ನಾನು ಯಾಕೆ ಇಷ್ಟೊಂದು ಪಿಂಪಲ್ಸ್ ಆಗ್ತಿದೆ ಅಂತ ಅಂದ್ಕೊಂಡು ವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನೋಡಿದ್ರೆ ಡೈಲಿ ಒಂದು ಈ ಕಡೆ ಒಂದು ಪಾಪ್ ಆದರೆ ನೆಕ್ಸ್ಟ್ ಈ ಕಡೆ ಒಂದು ಪಾಪ್ ಆಗೋದು. ಸೊ ಡೈಲಿ ಹೀಗೆ ಪಾಪ್ ಆಗ್ತಾಯಿತ್ತು. ಆವಾಗ ನನಗೆ ಸ್ವಲ್ಪ ಕಾನ್ಷಿಯಸ್ ಸ್ಟಾರ್ಟ್ ಆಯಿತು ಯಾಕೆ ಅಂತ. ನಾನು ಮತ್ತೆ ಕಡಲೆ ಹಿಟ್ಟು, ಮೊಸರು ಇದೆಲ್ಲ ಹಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅದು ಕಮ್ಮಿನೇ ಆಗ್ತಿಲ್ಲ. ಬಿಕಾಸ್ ಮುಂಚೆ ಎಲ್ಲ ಹೆಂಗಂದರೆ ಒಂದು ಪಿಂಪಲ್ ಆದರೆ ನಾನು ಕಡಲೆ ಹಿಟ್ಟು ಮೊಸರು ಹಚ್ಕೊಂಡ್ಬಿಡ್ತಿದ್ದೆ, ಅದು ಮಾರ್ಕ್ಸು ಇರ್ತಿರ್ಲಿಲ್ಲ, ಹೋಗ್ಬಿಡ್ತಿತ್ತು. ಬಟ್ ಈ ಪಿಂಪಲ್ಸ್ ಹೆಂಗಂದರೆ ನಾನು ಏನು ಹಚ್ಕೊಂಡ್ರೂ ಹೋಗ್ತಾ ಇರಲಿಲ್ಲ. ಸೊ ಅದಕ್ಕೆ ಐ ಥಾಟ್ ಇಲ್ಲ, ಇದನ್ನು ನಾನು ಕನ್ಸಲ್ಟ್ ಮಾಡಬೇಕು ಡಾಕ್ಟರ್ ಹತ್ರ ಅಂದ್ಕೊಂಡು ನಾನು ಡರ್ಮಟಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿದೆ. ಬಿಕಾಸ್ ನನಗೆ ಫುಲ್ ಅಂದರೆ ಲಿಟ್ರಲಿ ಇಲ್ಲಿಂದ ಫುಲ್ ಇಲ್ಲೆಲ್ಲ ಪಿಂಪಲ್ಸ್ ಆಗೋದು. ಇಲ್ಲೆಲ್ಲ ನಾನು ನಿಮ್ಗೆ ಫೋಟೋ ಹಾಕಿರ್ತೀನಿ ನೋಡಿ, ಇಲ್ಲೆಲ್ಲ ಪಿಂಪಲ್ಸ್ ಆಗ್ತಿತ್ತು. ಅಂದರೆ ಈಗ ಫೇಸ್ ವಾಶ್ ಮಾಡೋಕ್ಕೆ ಹೋದರೂ ಕೂಡ ಇಷ್ಟು ಪೇನ್ಫುಲ್ ಆಗಿತ್ತು, ಅದು ಇರ್ತಿತ್ತು. ಸೊ ಇಷ್ಟೊಂದು ಸತಿ ಹತ್ತಿದ್ದೀನಿ ನಾನು ಅದಕ್ಕೋಸ್ಕರ. ಎಷ್ಟೊಂದು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ನನ್ನ ಹೆಲ್ದಿ ಸ್ಕಿನ್ಸ್ ವಾಪಸ್ ಬರಲಿ ಅಂತ. ಆಮೇಲೆ ಇನ್ನೊಂದು ಕಡೆ ಏನು ಭಯ ಆಯ್ತು ಅಂದರೆ ಪಿಂಪಲ್ಸ್ ಹೋದರೆ ಮಾರ್ಕ್ಸ್ ಇರುತ್ತಾ, ಪೋರ್ಸ್ ಆಗಿಬಿಡುತ್ತೆ, ನನ್ನ ನಾರ್ಮಲ್ ಥರ ಮುಂಚೆ ಥರ ಸ್ಕಿನ್ ಆಗುತ್ತೋ ಇಲ್ಲೋ. ಫಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಪಿಂಪಲ್ಸ್ ಆಗಿದೆ ಅಂದರೆ ಫಸ್ಟು ಅದು ಬ್ಯಾಕ್ಗ್ರೌಂಡ್ ರೀಸನ್ ಕಂಡು ಹಿಡೀರಿ. ಲೈಕ್ ಏನಕ್ಕೆ ಆಗ್ತಿದೆ ಪಿಂಪಲ್ಸ್. ನೀವು ಹೊರಗಡೆ ಜಾಸ್ತಿ ತಿಂತಿದ್ದೀರಾ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆಯಾ, ಅಥವಾ ನಿಮ್ಮ ರುಟೀನ್ಸ್ ಏನಾದರೂ ಏರಾಪಿರಿ ಇದೆಯಾ, ಅಥವಾ ಏನಾದರೂ ಪ್ರಾಡಕ್ಟ್ಸ್ ಹಚ್ಕೊಂಡು ಅದರ ರಿಯಾಕ್ಷನ್ಸ್ ಆಗಿದೆಯಾ, ಅಥವಾ ನಿಮ್ಮದು ಸ್ಲೀಪ್ ಟೈಮಿಂಗ್ಸ್ ಏರಾಪೀರಿ ಆಗಿದೆ, ಅಥವಾ ಫುಡ್ ಹ್ಯಾಬಿಟ್ಸ್ ಹೆಲ್ದಿ ಇಲ್ಲ. ಸೊ ಇದೆಲ್ಲ ನೀವು ರೀಸನ್ಸ್ನ ನೀವು ಕಂಡು ಹಿಡ್ಕೋಬೇಕಾಗುತ್ತೆ ನಿಮಗೆ ಪಿಂಪಲ್ಸ್ ಏನಕ್ಕಾಗಿದೆ ಅಂತ. ಸೊ ನಂದು ಮೋಸ್ಟ್ಲಿ ಸ್ಟ್ರೆಸ್ಸೇ ಇತ್ತು. ಫುಲ್ ಗೂಗಲೆಲ್ಲ ಮಾಡಿದೆ, ಬೆಸ್ಟ್ ಡಾಕ್ಟರ್ಸ್ ಅರೌಂಡ್ ಮೀ ಚೆಕ್ಕೆಲ್ಲ ಮಾಡಿ, ರೇಟಿಂಗ್ಸ್ ಎಲ್ಲ ನೋಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಥ್ಯಾಂಕ್ಫುಲಿ ನಾನು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಮ್ಮ ಫ್ರೆಂಡ್ಸ್ನ ನೋಡಿದ್ದೀನಿ. ಸುಮ್ಮನೆ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಕನ್ಸಲ್ಟ್ ಮಾಡ್ತಾರೆ, ಅವ್ರು ಏನೋ ಒಂದು ಕ್ರೀಮ್ಸ್ ಅಥವಾ ಮೆಡಿಸಿನ್ಸ್ ಕೊಡ್ತಾರೆ, ಅದನ್ನ ಹಚ್ಕೊತಾರೆ. ಆಲ್ರೆಡಿ ಪಿಂಪಲ್ ಆಗಿರುತ್ತೆ, ಅದು ರಿಯಾಕ್ಷನ್ಸ್ ಆಗಿ ಇನ್ನೂ ಜಾಸ್ತಿ ಆಗಿರುತ್ತೆ, ಅಥವಾ ಅದು ಪೋರ್ಸ್ ಎಲ್ಲ ಆಗಿಬಿಟ್ಟಿರುತ್ತೆ, ಹೀಗೆಲ್ಲ ಆಗಿರುತ್ತೆ.
ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂದರೆ ಪ್ಲೀಸ್ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ನೋಡಿ ಅದು ಇದು ಪ್ರಾಡಕ್ಟ್ಸ್ ಯೂಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅದು ಉಲ್ಟಾ ರಿಯಾಕ್ಷನ್ಸ್ ಆಗಿಬಿಟ್ಟು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅದ್ರ ಬದಲಿ ನೀವು ಆದಷ್ಟು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನನ್ನ ಲೈಫ್ ಸ್ಟೈಲ್ನ ಪಿಂಪಲ್ ಫೇಸಿಂದನೇ ನನ್ನ ಲೈಫ್ ಸ್ಟೈಲ್ ಇಷ್ಟು ಚೇಂಜ್ ಆಗಿರೋದು. ಸೊ ಅದಕ್ಕೆ ನಾನು ಇವಾಗ ಅಷ್ಟು ಹೆಲ್ದಿ ಫುಡ್ಸ್ ತಿನ್ನೋದು, ಯೋಗ ಮಾಡೋದು, ಹೆಲ್ದಿ ರುಟೀನ್ಸ್ ಇಟ್ಕೊಳ್ಳೋದು. ಬಿಕಾಸ್ ನನಗೆ ಭಯ ತಿರ್ಗಾ ಹಂಗೆ ಏನಾದರೂ ಆಗಿಬಿಟ್ರೆ ಅಂತ. ಬಿಕಾಸ್ ಆ ಫೇಸ್ ಆಫ್ ಲೈಫ್ ತುಂಬ ಡಿಫಿಕಲ್ಟ್ ಆಗಿತ್ತು ನನಗೆ. ಯಾವುದೇ ಕಾರಣಕ್ಕೆ ಕನ್ಸಲ್ಟ್ ಮಾಡೋಕ್ಕೆ ಹೋದ್ರು ಡಾಕ್ಟರ್ ಹತ್ರ, ಫಸ್ಟ್ ನೀವು ಆ ಡಾಕ್ಟರ್ ಬಗ್ಗೆ ರಿವ್ಯೂಸ್ ಚೆಕ್ ಮಾಡಿ, ಫೀಡ್ಬ್ಯಾಕ್ ಚೆಕ್ ಮಾಡಿ, ಹೆಂಗಿದೆ ಹಾಸ್ಪಿಟಲು, ಡಾಕ್ಟರ್ಸ್ ಹೇಗಿದ್ದಾರೆ, ಹೆಂಗೆ ಟ್ರೀಟ್ಮೆಂಟ್ಸ್ ಇದೆಲ್ಲ ನೀವು ಏನೇ ಮಾಡಬೇಕಾದ್ರೂ ಫಸ್ಟ್ ನೀವು ಯಾವಾಗಲೂ ಆ ಬ್ಯಾಕ್ಗ್ರೌಂಡ್ ರಿಸರ್ಚ್ ಮಾಡಲೇಬೇಕು. ಸೊ ನಾನು ಹಾಗೆ ರಿಸರ್ಚ್ ಮಾಡಿಕೊಂಡೆ ಹೋದೆ. ಥ್ಯಾಂಕ್ಫುಲಿ ನನ್ನ ಡಾಕ್ಟರ್ಸ್ ತುಂಬ ಒಳ್ಳೆಯವರಿದ್ದರು. ಸೊ ನನಗೆ ಐಸೋಟ್ರೆಟಿನಾಯಿನ್ ಟ್ಯಾಬ್ಲೆಟ್ಸ್ ಕೊಟ್ಟರು. ಸೊ ಆ ಟ್ಯಾಬ್ಲೆಟ್ಸ್ ಯೂಶ್ವಲಿ ಪಿಂಪಲ್ ಆದವ್ರಿಗೆಲ್ಲ ಕೊಡ್ತಾರೆ, ಬಟ್ ನಾನು ಇಲ್ಲೇ ಮೆನ್ಷನ್ ಮಾಡಿರ್ತೀನಿ. ಬಟ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಡಾಕ್ಟರ್ನ ಕನ್ಸಲ್ಟ್ ಮಾಡಲಾರ್ದೆ ಈ ಟ್ಯಾಬ್ಲೆಟ್ ತೊಗೋಬೇಡಿ. ಬಿಕಾಸ್ ಇದರದ್ದು ಎಷ್ಟು ಬೆನಿಫಿಟ್ಸ್ ಇದೆ ಅಷ್ಟೇ ಸೈಡ್ ಎಫೆಕ್ಟ್ಸ್ ಕೂಡ ಇದೆ. ಇದರಿಂದ ಫುಲ್ ಸ್ಕಿನ್ ಡ್ರೈ ಆಗುತ್ತೆ, ಹೇರ್ ಫಾಲ್ಸ್ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ಸೊ ಇದೆಲ್ಲ ಕ್ರೈಟೀರಿಯಾ ಇರುತ್ತೆ. ಸೊ ನೀವು ಏನೇ ಸ್ಕಿನ್ ರಿಲೇಟೆಡ್ ನೀವೇನೋ ಫಾಲೋ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಡಾಕ್ಟ್ರ್ ಕನ್ಸಲ್ಟ್ ಮಾಡಲಾರ್ದೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, ನನಗೆ 6 ಮಂತ್ ಆ ಟ್ಯಾಬ್ಲೆಟ್ಸ್ ಕೊಟ್ಟರು, ಐಸೋಟ್ರೆಟಿನಾಯಿನ್ ಅಂತ. ಅದ್ರ ಜೊತೆ ಓಟ್ಸ್ದು ಒಂದು ಯಾವುದೋ ಕ್ರೀಮ್ ಇತ್ತು, ಅದು ಕ್ರೀಮ್ ಕೊಟ್ಟರು. ಆ್ಯಂಡ್ ನ್ಯಾವಿಶೀಲ್ಡ್ ಅಂತ ಸನ್ಸ್ಕ್ರೀನ್ ಕೊಟ್ಟರು. ಆ್ಯಂಡ್ ಮಾಯ್ಶ್ಚರೈಸ್ ಫೇಸ್ ವಾಶ್ ಕೊಟ್ಟರು, ಜೆಲ್ ಬೇಸ್ಡ್ ಡೆಲಿಕೇಟ್ ಇರೋದು. ಆ್ಯಂಡ್ ಪಿಂಪಲ್ಸ್ಗೆ ಅಂತ ಕೆಲವೊಂದು ಕ್ರೀಮ್ಸ್ ಕೊಟ್ಟರು. ಮತ್ತು ನನಗೆ ಟ್ರೆಟಿನಾಯಿನ್ ಕ್ರೀಮ್ ಕೊಟ್ಟಿರಲಿಲ್ಲ. ಬಿಕಾಸ್ ಅವ್ರು ನನಗೆ ಹೇಳಿದರು, ಈ ಟ್ಯಾಬ್ಲೆಟ್ಸ್ ತೊಗೊಂಡ ತಕ್ಷಣ ಪಿಂಪಲ್ಸ್ ಏನೋ ಜಾಸ್ತಿ ಆಗುತ್ತೆ ನಿಮಗೆ, ಅಂದರೆ ಪರ್ಜಿಂಗ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಮಂತ್ ನನಗೆ ಫುಲ್ ಹೊಸ ಪಿಂಪಲ್ಸ್ ಬರ್ತಾಯಿತ್ತು. ನಂಗೆ ಡಾಕ್ಟ್ರು ಆಲ್ರೆಡಿ ಹೇಳಿದರು, ಲೈಕ್ ಸ್ಟಾರ್ಟಿಂಗ್ ಫೇಸಲ್ಲಿ ನಿಮಗೆ ತುಂಬ ಜಾಸ್ತಿ ಪಿಂಪಲ್ಸ್ ಬರುತ್ತೆ, ನೀವು ಭಯ ಪಡ್ಕೊಳ್ಳೋಕೆ ಹೋಗಬೇಡಿ, ಆಮೇಲೆ ಪಿಂಪಲ್ಸ್ ಆಗ್ತಿದೆ ಅಂತ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಬಿಡಬೇಡಿ ಅಂತ ಹೇಳಿದರು. ಸೊ ನಾನು ಹಾಗೆ ಕಂಟಿನ್ಯೂ ಮಾಡಿಕೊಂಡೆ. 1 ಮಂತ್ವರೆಗೂ ಫುಲ್ ಜಾಸ್ತಿ ಪರ್ಜಿಂಗ್ ಫೇಸಲ್ಲಿತ್ತು. ಸೊ ಅಂದರೆ ಫ್ಯೂಚರಲ್ಲಿ ಆಗೋ ಪಿಂಪಲ್ಸ್ ಎಲ್ಲ ಇವಾಗಲೇ ಪರ್ಜ್ ಆಗಿ ಹೋಗುತ್ತೆ ಅಂತ ಹೇಳಿದರು ಡಾಕ್ಟರ್. ಸೊ ಆ ಟ್ಯಾಬ್ಲೆಟ್ಸ್ ತೊಗೊಂಡೆ, ಫುಲ್ ಫೇಸ್ ತುಂಬ ಎಲ್ಲ ಪಿಂಪಲ್ ಆಗಿಬಿಟ್ಟಿತ್ತು. ಇಲ್ಲೆಲ್ಲ ಲೈಕ್ ಜಾಗನೇ ಮಿಕ್ಕಿರಲಿಲ್ಲ, ಎಲ್ಲ ಪಿಂಪಲ್ಸ್ ಆಗಿಬಿಟ್ಟಿತ್ತು. ಆ ಪಿಂಪಲ್ಸ್ ಎಷ್ಟು ಪೇನ್ಫುಲ್ ಇರ್ತೈತೆ ಗೊತ್ತಾ ಯಪ್ಪ, ಫೇಸ್ ನೆನೆಸ್ಕೊಂಡ್ರೆ ನನಗೆ ಭಯನೇ ಆಗುತ್ತೆ. ಸೊ ಅಷ್ಟು ಪೇನ್ಫುಲ್ ಆಗಿದೆ. ಆ್ಯಂಡ್ ಟಚ್ ವುಡ್ ಇವಾಗ ನನ್ನ ಸ್ಕಿನ್ ತುಂಬ ಬ್ಯಾಕ್ ಟು ನಾರ್ಮಲ್ ಹೆಲ್ದಿ ಆಗಿದೆ. ನಾನು ಇವಾಗ ಆ್ಯಕ್ಚುಲಿ ಏನೂ ಹಚ್ಕೊಂಡಿಲ್ಲ, ಮಾಯ್ಶ್ಚರೈಸರ್ ಅಷ್ಟೇ ಹಚ್ಕೊಂಡಿದ್ದೀನಿ. ಸೊ ಎಸ್, ಸೊ ನೆಕ್ಸ್ಟ್ ಮಂತ್ ಸ್ವಲ್ಪ ಕಡಿಮೆ ಆಯಿತು. ಹಾಗೆ ಕಡಿಮೆ ಆಗ್ತಾ ಬಂತು. 3rd ಮಂತಿಗೇನೋ ನನಗೆ ಟ್ರೆಟಿನಾಯಿನ್ ಕ್ರೀಮ್ ಕೊಟ್ಟರು. ಅದು ಜೆಲ್ ಬೇಸ್ಡ್ ಕ್ರೀಮ್ ಇತ್ತು. ಸೊ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿದೆ ಅಲ್ಲಿ ಅಷ್ಟೇ ಹಚ್ಕೊತಿದ್ದೆ. ಸೊ ಹಾಗೆ ಗ್ರ್ಯಾಜುವಲಿ ಆಲ್ಮೋಸ್ಟ್ 6 ಮಂತ್ ತಗೋತು, ಗ್ರ್ಯಾಜುವಲಿ ಕಮ್ಮಿ ಹಾಕೊಂತ ಬಂತು. ಆ್ಯಂಡ್ 6 ಮಂತಿಗೆ ಇಲ್ಲೊಂದು ಪಿಂಪಲ್ಸ್ ಇತ್ತು. ಆಮೇಲೆ ನನಗೆ ಪೀಲಿಂಗ್ ರೆಕಮೆಂಡ್ ಮಾಡಿದ ಡಾಕ್ಟರ್, ನೀವು ಒಂದು ಪೀಲಿಂಗ್ ಮಾಡಿಸ್ಕೊ, ಸ್ಕಾರ್ಸ್ ಎಲ್ಲ ಹೋಗುತ್ತೆ ಅಂತ. ಬಿಕಾಸ್ ಇನ್ 2 ಮಂತ್ಸಲ್ಲಿ ನನಗೆ ಮದುವೆ ಬೇರೆ ಇತ್ತು. 3 ಸೆಷನ್ ಏನೋ ಪೀಲಿಂಗ್ ಕೆಮಿಕಲ್ ಪೀಲ್ ಮಾಡಿಸ್ಕೊಂಡೆ. ಸೊ ಈ 6 ಮಂತಲ್ಲಿ ನಾನು ಬರೀ ಕ್ರೀಮ್ಸ್ ಅಷ್ಟೇ ಯೂಸ್ ಮಾಡಿಲ್ಲ, ಅದ್ರ ಜೊತೆ ನಾನು ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡಿದೆ. ನಾನು ಡೈಲಿ ಮೆಡಿಟೇಷನ್ ಮಾಡ್ತಿದ್ದೆ. ಆಮೇಲೆ ಕಂಪಲ್ಸರಿ ಡೆಟಾಕ್ಸ್ ವಾಟರ್ ಕುಡಿತಿದ್ದೆ ನಾನು. ವಾಟರ್ ಬಾಟಲಲ್ಲಿ ಕುಕುಂಬರ್ನ ಕಟ್ ಮಾಡಿ ಬಾಟ್ಲಲ್ಲಿ ಹಾಕ್ತಿದ್ದೆ. ಅದು ಸ್ವಲ್ಪ ಅದಾದಮೇಲೆ ವಾಟರ್ ಡಿಟಾಕ್ಸ್ ಆಗ್ತಿದ್ದೆ, ಆ ನೀರು ಕುಡಿತಿದ್ದೆ ನಾನು. ಸೊ ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಬಾಡಿ ಹೀಟ್ ಇರೋದ್ರಿಂದ ಕೂಡ ಪಿಂಪಲ್ಸ್ ಆಗುತ್ತೆ. ಸೊ ನಾನು ಆದಷ್ಟು ಟ್ರೈ ಮಾಡ್ತಿದ್ದೆ ಬಾಡಿನ ಕೂಲ್ ಮಾಡೋಕ್ಕೆ. ಬಿಕಾಸ್ ಈ ಟ್ಯಾಬ್ಲೆಟ್ಸಿಂದ ಕೂಡ ಬಾಡಿ ಹೀಟ್ ಆಗ್ತಿರುತ್ತಲ್ವ. ಸೊ ಅದಕ್ಕೆ ನಾನು ಡಿಟಾಕ್ಸ್ ವಾಟರ್ ಕುಡಿತಿದ್ದೆ, ಡೈಲಿ ಸ್ಯಾಲಡ್ ತಿಂತಿದ್ದೆ. ಆಮೇಲೆ ನಾನು ಎಷ್ಟು ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತಿದ್ದೆ ಅಂದರೆ, ನಾನು ಜಂಕ್ ಫುಡ್ ಹೊರಗಡೆ ಏನು ತಿಂತಿರಲಿಲ್ಲ. ಸೊ ಇವಾಗ ಆಫೀಸ್ ಟೀಮ್ ಔಟಿಂಗ್ ಎಲ್ಲ ಇರುತ್ತಲ್ಲ, ಸೊ ಅವಾಗಲೂ ಕೂಡ ನಾನು ಆ ಫುಡ್ಸ್ ಎಲ್ಲ ತಿಂತಾನೇ ಇರಲಿಲ್ಲ. ನಾನು ಹೋಮ್ ಮೇಡ್ ಫುಡ್ಸೇ ತಿಂತಿದ್ದೆ ಮ್ಯಾಕ್ಸಿಮಮ್. ಸೊ ನಾನು ಜಾಸ್ತಿ ಫ್ರೂಟ್ಸ್ ತಿಂತಿದ್ದೆ, ವೆಜಿಟೇಬಲ್ಸ್ ತಿಂತಿದ್ದೆ, ಸ್ಯಾಲೆಡ್ ತಿಂತಿದ್ದೆ. ಆಮೇಲೆ ಡೆಟಾಕ್ಸ್ ವಾಟರ್ ಕುಡಿತಿದ್ದೆ. ಬೆಳಗ್ಗೆ ಕಂಪಲ್ಸರಿ ಬೀಟ್ರೂಟ್ ಜ್ಯೂಸ್ ಕುಡಿತಿದ್ದೆ. ಟ್ರಸ್ಟ್ ಮೀ ಗಾಯ್ಸ್, ಈ ಬೀಟ್ರೂಟ್ ಜ್ಯೂಸ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಗೊತ್ತಾ ನಿಮ್ಮ ಸ್ಕಿನ್ಗೆ. ಸೊ ನೀವು ಟ್ರೈ ಮಾಡಿಬಿಟ್ಟು ನೋಡಿ, ಬೀಟ್ರೂಟ್ ಜ್ಯೂಸ್ ತುಂಬ ಹೆಲ್ದಿ. ಸ್ಕಿನ್ ಫುಲ್ ಗ್ಲೋ ಆಗುತ್ತೆ, ಸ್ಕಿನ್ ಹೆಲ್ದಿ ಆಗುತ್ತೆ. ಸೊ ಅದು ಕೂಡ
ಈ ರೀಸನ್ ಇರ್ಬೋದು ನನ್ನ ಸ್ಕಿನ್ ಇಷ್ಟು ಚೆನ್ನಾಗಿ ರಿಕವರಿ ಆಗೋದಕ್ಕೆ. ಅದ್ರ ಜೊತೆ ಇದೆಲ್ಲ ಹೆಲ್ದಿ ರುಟೀನ್ ಫಾಲೋ ಮಾಡೋದ್ರಿಂದ ನನ್ನ ಸ್ಕಿನ್ ಇವಾಗ ಇಷ್ಟು ಹೆಲ್ದಿ ಆಗಿದೆ. ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ನಮ್ಮ ಪಿಂಪಲ್ಸ್ ಆಗಿರುತ್ತಲ್ವ, ಎಲ್ಲ ನಮ್ಮ ಸರೌಂಡಿಂಗ್ ಜನ ಹೇಗೆ ಅಂದರೆ, ಇವಾಗ ಏನೋ ಆಗಿದೆ ಅಂದರೆ ಎಲ್ಲರೂ ಬರ್ತಾರೆ, ಇದನ್ನು ಹಚ್ಕೋ ಕಮ್ಮಿ ಆಗುತ್ತೆ, ಅಲೋವೆರಾ ಹಚ್ಕೋ ಕಮ್ಮಿ ಆಗುತ್ತೆ, ಅದನ್ನು ಮಾಡ್ಕೋ ಕಮ್ಮಿ ಆಗುತ್ತೆ, ಇದನ್ನು ಮಾಡ್ಕೋ ಕಮ್ಮಿ ಆಗುತ್ತೆ. ಬಟ್ ನಾನು ನಿಮ್ಗೆ ಏನು ಕೇಳ್ಕೊಳ್ಳೋದಂದರೆ, ಪ್ಲೀಸ್ ಏನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಎಲ್ಲನೂ ಎಲ್ರಿಗೂ ಸೂಟ್ ಆಗೋಲ್ಲ. ಇವಾಗ ನನಗೆ ಕಡಲೆ ಹಿಟ್ಟು ಮೊಸರು ಸೂಟ್ ಆಗುತ್ತೆ ಅಂದ ತಕ್ಷಣ ನಿಮಗೂ ಸೂಟ್ ಆಗಬೇಕಂತೇನಿಲ್ಲ. ಬಿಕಾಸ್ ಎಷ್ಟೊಂದು ಜನಕ್ಕೆ ಅದು ರಿಯಾಕ್ಷನ್ಸ್ ಕೂಡ ಆಗುತ್ತೆ. ಸೊ ನಿಮ್ಮ ಸ್ಕಿನ್ಗೆ ಏನು ಬೇಕು ಅಂತ ನಿಮ್ಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರಲ್ಲ. ಸೊ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಯಾರ ಮಾತು ಕೇಳೋಕ್ಕೆ ಹೋಗಬೇಡಿ. ನಿಮಗೆ ಏನು ಸೂಟ್ ಆಗುತ್ತೆ ಅನ್ನೋದನ್ನ, ನಿಮಗೇನು ಸೂಟ್ ಆಗುತ್ತೆ ಅದನ್ನು ಮಾತ್ರ ನೀವು ಯೂಸ್ ಮಾಡಿ. ಸ್ಕಿನ್ ಮೇಲೆ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನೀವೇನೇ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಅದು ಬ್ಯಾಕ್ಗ್ರೌಂಡ್ ರಿಸರ್ಚ್ ಮಾಡಿ, ಏನೇನು ಕಂಟೆಂಟ್ ಇದೆ ಆ ಪ್ರಾಡಕ್ಟ್ಸಲ್ಲಿ, ಆ ಕಂಟೆಂಟ್ ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೋ ಇಲ್ಲೋ ಇದೆಲ್ಲ ನೋಡಿಬಿಟ್ಟು ಆ ಪ್ರಾಡಕ್ಟ್ಸ್ನ ಬೈ ಮಾಡಿ. ಆಮೇಲೆ ಫೇಸಲ್ಲಿ ಹಚ್ಕೊಳ್ಳೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಏನೇ ಪ್ರಾಡಕ್ಟ್ಸ್ ಬೈ ಮಾಡಿದ್ರು ನಾನು ಬ್ಯಾಕ್ಗ್ರೌಂಡ್ ರಿಸರ್ಚ್ ಮಾಡ್ತೀನಿ. ಆ ಪ್ರಾಡಕ್ಟ್ಸ್ ನನಗೆ ಸೂಟ್ ಆಗುತ್ತಾ ಇಲ್ಲ, ಅದರಲ್ಲಿರೋ ಕಂಟೆಂಟ್ಸ್ ಎಲ್ಲ ನನಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ರಿಸರ್ಚ್ ಮಾಡಿಬಿಟ್ಟೇ ನಾನು ಯೂಸ್ ಮಾಡೋದು. ಬ್ಲೈಂಡ್ಲಿ ಯಾವುದೋ ಒಂದು ಅಡ್ವರ್ಟೈಸ್ ನೋಡಿಬಿಟ್ಟು ಬೈ ಮಾಡಲ್ಲ ಯಾವುದೂ. ಸೊ ನಿಮಗೂ ಅದನ್ನೇ ನಾನು ಸಜೆಸ್ಟ್ ಮಾಡೋದು. ಸೊ ಮ್ಯಾಕ್ಸಿಮಮ್ ಆದಷ್ಟು ನ್ಯಾಚುರಲ್ ಕಡೆನೇ ಹೋಗಿ ಅಂತ ಇಷ್ಟಪಡ್ತೀನಿ. ಬರೀ ಸ್ಕಿನ್ ಕೇರ್ ಮಾಡಿದ್ರು ಕೂಡ ಸ್ಕಿನ್ ಹೆಲ್ದಿ ಇರಲ್ಲ. ನಾವು ಒಳಗಿಂದನೂ ಕೂಡ ನ್ಯೂಟ್ರಿಷನ್ಸ್ ಬಾಡಿಗೆ ಕೊಡಬೇಕಾಗುತ್ತೆ. ಸೊ ಕಂಪಲ್ಸರಿ ಮಿನಿಮಮ್ 3 ಲೀಟರ್ ಆಫ್ ನೀರು ಕುಡಿಲೇಬೇಕಾಗುತ್ತೆ. ನಾನಂತೂ ಯಾವತ್ತೂ ನೋಡಿ ಪಕ್ಕದಲ್ಲಿ ಬಾಟ್ಲ್ ಇಟ್ಕೊಂಡೇ ಇರ್ತೀನಿ. ನೀರು ನನಗೆ ನೀರಿಲ್ಲದೆ ಅಂತೂ ಇರೋಕ್ಕೆ ಆಗಲ್ಲ. ನಾನು ಕಂಪಲ್ಸರಿ ಪರ್ ಡೇ 3.5 ಲೀಟರ್ ನೀರು ಕುಡಿತೀನಿ. ಸೊ ಈ 6 ಮಂತ್ ನನ್ನ ಪಿಂಪಲ್ ಫೇಸಲ್ಲಿ ನಾನು ಗಿವ್ ಅಪ್ ಕೂಡ ಮಾಡಿದ್ದೆ. ಐ ಥಾಟ್ ಏನು ಇಷ್ಟೊಂದು ಪಿಂಪಲ್ಸ್ ಆಗ್ತಿದೆ, ಡಾಕ್ಟ್ರನ್ನ ಚೇಂಜ್ ಮಾಡೋಣ ಅಂತ. ಆಮೇಲೆ ನನ್ನ ಹಸ್ಬೆಂಡ್ ಇಲ್ಲ ಬೇಡ, ಸೇಮ್ ಡಾಕ್ಟ್ರ್ ಹತ್ರನೇ ಕನ್ಸಲ್ಟ್ ಮಾಡು, ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಹೋದರೆ ಅವ್ರು ಮತ್ತೆ ಬೇರೆ ಪ್ರಾಡಕ್ಟ್ಸ್ ಕೊಡ್ತಾರೆ, ಅದು ಮತ್ತೆ ಸ್ಟಾರ್ಟಿಂಗ್ ಫೇಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಬೇಡ, ಪೇಷನ್ಸ್ ಇಟ್ಕೋ. ಸೊ ಈ ಮೆಡಿಕೇಷನ್ಸಲ್ಲಿ ಇರ್ತೀವಲ್ಲ ಅದರಲ್ಲಿ ಮಸ್ಟ್ ಏನಂದರೆ ನೀವು ಪೇಷನ್ಸ್ನ ಇಟ್ಕೋಬೇಕು. ಬಿಕಾಸ್ ಪೇಷನ್ಸ್ ಇಲ್ಲ ಅಂದರೆ ಪಿಂಪಲ್ಸ್ನ ಕ್ಯೂರ್ ಮಾಡೋಕ್ಕಾಗೋದೇ ಇಲ್ಲ. ಬಿಕಾಸ್ ಪಿಂಪಲ್ ಆಗಿದೆ ಅಂದ ತಕ್ಷಣ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಇವತ್ತೇ ಪಿಂಪಲ್ಸ್ ಏನು ಹೋಗಲ್ಲ. ಅದಕ್ಕೂ ಒಂದು ಟೈಮ್ ಪೀರಿಯಡ್ ಅಂತ ಇರುತ್ತೆ. ಸೊ ಆ ಪೇಷನ್ಸ್ನ ನಾವು ಮೇಂಟೈನ್ ಮಾಡಬೇಕು. ಸೊ ಈ ಡಾಕ್ಟ್ರ್ ಏನೋ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಹೋಗ್ತಿಲ್ಲ, ಬೇರೆ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡೋಣ ಅಂತೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ನಿಮ್ಮ ಸ್ಕಿನ್ನ ನೀವು ಅಷ್ಟೇ ಡ್ಯಾಮೇಜ್ ಮಾಡ್ಕೊತೀರಾ. ಸೊ ಎಸ್, ಐ ಹೋಪ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಆ್ಯಂಡ್ ಯಾರೆಲ್ಲ ಹೋಪಿಂಗ್ ಫಾರ್ ನಿಮ್ಮ ಸ್ಕಿನ್ ಕೂಡ ಬೇಗ ರಿಕವರ್ ಆಗಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.